2023ಕ್ಕೆ ಅಲ್ಲಿಗೆ ಹೇಳಿ 2024 ವೆಲ್ಕಮ್ ಮಾಡೋದಕ್ಕೆ ಈಗ ಸಿಲಿಕಾನ್ ಸಿಟಿ ಮಂದಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯ ಸೆಲೆಬ್ರೇಷನ್ ಹಾಟ್ ಸೇವಿಂಗ್ ಸ್ಪಾಟ್ ಅಂತಾನೆ ಕರೆಯಲ್ಪಡುವಂತಹ ಎಲ್ವಿ ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ನಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ದಾರೆ. ಈಗ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇರಬಹುದು. ಚರ್ಚ್ ಸ್ಟ್ರೀಟ್ ಹಾಗೆ ಬ್ರಿಗೇಡ್ ರಸ್ತೆಯ ದೃಶ್ಯಾವಳಿಗಳನ್ನ ಅಂದ್ರೆ ಈಗ ಬ್ರಿಗೇಡ್ ರಸ್ತೆಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಹೊಂದಿರುವಂತದ್ದು. ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್ ನ ಒಳಗಡೆ ಇರುವಂತಹ ಪಬ್ಗಳಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನು ಒಂದು ಕಡೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಗಮನಿಸ್ತಾ ಇರಬಹುದು 7 ಗಂಟೆ ಸುಮಾರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಆಗಮಿಸಿದ್ರೆ, ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಈಗಾಗಲೇ ಡೆಪ್ಲಾಯ್ ಆಗಿರುವಂತದ್ದು. ಮೊದಲ ಬಾರಿಗೆ ಫೈರ್ ಜೆಟ್ ಒಂದು ಯಂತ್ರವನ್ನು ಕೂಡ ಈಗಾಗಲೇ ಬಳಸಲಾಗಿದೆ. ಅಂದ್ರೆ ಯಾವುದೇ ರೀತಿಯ ಅವಘಡಗಳು ನಡೆದಂತ ಸಂದರ್ಭದಲ್ಲಿ ಇಲ್ಲಿ MG ರೋಡ್ ಆಗಿರ್ಬೋದು ಅಥವಾ ಬ್ರಿಗೇಡ್ ರಸ್ತೆಯಲ್ಲಿ ಯಾವ್ದಾದ್ರು ಅವಘಡಗಳು ಸಂಭವಿಸಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಬಂದಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಬೆಸ್ಕಾಂ ಸಿಬ್ಬಂದಿಗಳಾಗಿರ್ಬೋದು, SDRF ಸಿಬ್ಬಂದಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಎಲ್ಲರನ್ನೂ ಕೂಡ ಡೆಪ್ಲಾಯ್ ಮಾಡಲಾಗಿದೆ. ಅಂದ್ರೆ ಬೆಸ್ಕಾಂ ಸಿಬ್ಬಂದಿ, SDRF ತಂಡ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈಗಾಗಲೇ ಡೆಪ್ಲಾಯ್ ಆಗಿದ್ರೆ, ಮತ್ತೊಂದು ಕಡೆ ಈಗ ಸದ್ಯ 7 ಗಂಟೆ ಸುಮಾರಿಗೆ ಕಳಶಗಳಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಬಂದಿರುವಂತದ್ದು. ಅಂದ್ರೆ ಈಗಲೇ ಜನಸಂದಣಿ ಜಾಸ್ತಿ ಆಗಿದೆ. ಹಾಗಾಗಿ ಈ ಬ್ರಿಗೇಡ್ ರಸ್ತೆಯನ್ನು 8 ಗಂಟೆ ಸುಮಾರಿಗೆ ಕ್ಲೋಸ್ ಮಾಡಬೇಕಾಗಿತ್ತು. ಅಂದ್ರೆ ವಾಹನ ಸಂಚಾರಕ್ಕೆ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ 8 ಗಂಟೆಗೂ ಮುಂಚಿತವಾಗಿ ಈಗ ಕ್ಲೋಸ್ ಮಾಡಿರುವಂತದ್ದು. ಬಿಕಾಸ್ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿರೋದ್ರಿಂದ ಈಗ ಸದ್ಯ ಜನಸಂದಣಿಯನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ವಾಹನ ಸವಾರರು ಜಾಸ್ತಿ ಸಂಖ್ಯೆಯಲ್ಲಿ ಬಂದ್ರೆ ಅಥವಾ ವಾಹನಗಳು ಜಾಸ್ತಿ ಓಡಾಡಿದ್ರೆ ಆಗ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಬ್ರಿಗೇಡ್ ರಸ್ತೆಯ ಮುಖ್ಯ ದ್ವಾರವನ್ನ ಬ್ಯಾರಿಕೇಡ್ ಗಳನ್ನ ಹಾಕಿ ಬಂದ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಸೆಲೆಬ್ರೇಷನ್ಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈಗ ಸದ್ಯ ಬ್ರಿಗೇಡ್ ರಸ್ತೆಯ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರ್ಬೋದು. ಮಧುವನಗಿತ್ತಿ ಅಂತ ಕಂಪ್ಲೀಟ್ ಆಗಿ ಲೈಟ್ ಗಳಿಂದ ಅಂದ್ರೆ ಸೀರಿಯಲ್ ಸೆಟ್ ಗಳಾಗಿರ್ಬೋದು ಅಥವಾ ಲೈಟ್ ಗಳಾಗಿರ್ಬೋದು ಎಲ್ಲದರಿಂದ ಕೂಡ ಕಂಪ್ಲೀಟ್ ಆಗಿ ಡೆಕೋರೇಟ್ ಮಾಡಲಾಗಿದೆ. ಇಲ್ಲಿ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಯುವ ಸಮೂಹ ಅಂದ್ರೆ ಸಾಕಷ್ಟು ಜನ ಯುವತಿಯರು ಕೂಡ ಬಂದು ಇಲ್ಲಿ ಸೆಲೆಬ್ರೇಷನ್ ಅನ್ನು ಮಾಡ್ತಾರೆ. ಈಗಾಗಲೇ 7 ಗಂಟೆ ಆಗಿದೆ. ಅಂದ್ರೆ 7 ಗಂಟೆಗೆ ಇಷ್ಟೇ ಮಟ್ಟಿಗೆ ಜನ ಸೇರಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ, ಅಂದ್ರೆ ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂತದ್ದು. ಅಂದ್ರೆ ಯುವತಿಯರು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರುವುದರಿಂದ, ಜೊತೆಗೆ ಜನಸಂದಣಿ ಯಾವಾಗ ಬ್ರಿಗೇಡ್ ರಸ್ತೆಯಲ್ಲಿ ಜಾಸ್ತಿ ಆಯ್ತು ಆಗ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಬ್ರಿಗೇಡ್ ರಸ್ತೆಯ ಮುಖ್ಯ ದ್ವಾರವನ್ನ ಬ್ಯಾರಿಕೇಡ್ ಗಳನ್ನ ಹಾಕಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಿದ್ದಾರೆ. ಬಿಕಾಸ್ ಯಾವುದೇ ವೆಹಿಕಲ್ ಗಳು ಕೂಡ ಒಳಗೆ ಬರಬಾರ್ದು. ಯಾಕಂದ್ರೆ ಯೂಶಲಿ ಕಳೆದ ವರ್ಷಗಳಲ್ಲಿ ಕಂಪೇರ್ ಮಾಡಿದ್ರೆ 10 ಗಂಟೆಗೆ ಈ ಒಂದು ಬ್ರಿಗೇಡ್ ರಸ್ತೆಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ 7 ಗಂಟೆ ಸುಮಾರಿಗೆ, ಅಂದ್ರೆ 8 ಗಂಟೆಗೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ 7 ಗಂಟೆ ಸುಮಾರಿಗೆ ರಸ್ತೆಯನ್ನ ಬಂದ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ ಗಳನ್ನ ಹಾಕಿ ಒಂದು ಕಡೆ ಬಂದ್ ಮಾಡಿದ್ರೆ, ಮತ್ತೊಂದು ಕಡೆ ಯಾರೆಲ್ಲ ಜನರು ಯುವತಿಯರಾಗಿರ್ಬೋದು ಅಥವಾ ಜನರು ಯಾರೆಲ್ಲ ಸೆಲೆಬ್ರೇಷನ್ಗೆ ಈ ಒಂದು ಜಾಗಕ್ಕೆ ಬರ್ತಾರೋ ಅಂತವರೆಲ್ಲರೂ ಕೂಡ ಒಂದು ಬ್ಯಾರಿಕೇಡ್ ಗಳನ್ನ ಕ್ಲೋಸ್ ಮಾಡಿ ಮೆಟಲ್ ಡಿಟೆಕ್ಟರ್ ಮುಖಾಂತರವಾಗಿ ಅವರನ್ನ ಒಳಗಡೆ ಬರೋದಕ್ಕೆ, ಅಂದ್ರೆ ಅವ್ರ ಕಂಪ್ಲೀಟ್ ಆದ ಒಂದು ಚೆಕಿಂಗ್ ಆಗುತ್ತೆ. ಚೆಕಿಂಗ್ ಆದ ಬಳಿಕ ಅವರು ಬ್ರಿಗೇಡ್ ರಸ್ತೆಗೆ ಬರ್ಬೇಕಾಗುತ್ತೆ. ಈಗ ಸದ್ಯ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಈ ಮೆಟಲ್ ಡಿಟೆಕ್ಟರ್ ಗಳು ಏನಿದಾವೆ ಇದರ ಒಳಗೆ ಕಂಪ್ಲೀಟ್ ಆದ ಒಂದು ಚೆಕಿಂಗ್ ಆದ ಬಳಿಕ ಒಳಗಡೆ ಬರ್ತಾರೆ. ಜೊತೆಗೆ ಸಿಸಿಟಿವಿ ಅಬ್ಸರ್ವೇಷನ್ ಗಳಿದೆ. ಈಗಾಗಲೇ 300ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಈಗಾಗಲೇ ಅಲರ್ಟ್ ಮಾಡಿರೋದ್ರಿಂದ, ಅಂದ್ರೆ ಸಿಸಿಟಿವಿಗಳನ್ನ ಅಳವಡಿಸಿರೋದ್ರಿಂದ ಅದನ್ನ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಪೊಲೀಸರು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಪೊಲೀಸರು ಕಂಪ್ಲೀಟ್ ಆಗಿ 300ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಏನು ಅಳವಡಿಸಿದ್ದಾರೆ ಅದರ ಮಾನಿಟರಿಂಗ್ ಅನ್ನ ಒಂದು ಕಮಾಂಡ್ ಸೆಂಟರ್ ನಲ್ಲಿ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಸಂಚಾರಿ ಪೊಲೀಸರಾಗಿರ್ಬೋದು, ಜೊತೆಗೆ ಲಾ ಅಂಡ್ ಆರ್ಡರ್ ಪೊಲೀಸ್ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. 3,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದು, ಮತ್ತೊಂದು ಕಡೆ ಮಹಿಳೆಯರ ಸುರಕ್ಷತೆಗಾಗಿ ಐಲ್ಯಾಂಡ್ ಗಳಾಗಿರ್ಬೋದು ಅಥವಾ ಕಮಾಂಡ್ ಸೆಂಟರ್ ಗಳನ್ನ ಕೂಡ ಈಗಾಗಲೇ ಮಾಡಿದ್ದಾರೆ. ಅಂದ್ರೆ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಏನಿದೆ ಅದನ್ನು ಕೂಡ ಈಗಾಗಲೇ ಇಲ್ಲಿ ಆ ವೆಹಿಕಲ್ ಅನ್ನು ಕೂಡ ಇಲ್ಲಿ ತರಿಸಿ ಇಡಲಾಗಿದೆ. ಜೊತೆಗೆ ಮಹಿಳೆಯರ ಸುರಕ್ಷತೆ ಹಾಗೆ ಮಕ್ಕಳ ಸುರಕ್ಷತೆಗೆ ಇಲ್ಲಿ ಒತ್ತು ಕೊಟ್ಟು ಮಹಿಳಾ ಸಿಬ್ಬಂದಿಗಳನ್ನ, ಅಂದ್ರೆ ಪೊಲೀಸ್ ಮಹಿಳಾ ಸಿಬ್ಬಂದಿಗಳನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದು, ಮಫ್ತಿಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ 2016ರಲ್ಲಿ ಈಗಾಗಲೇ ಒಂದು ದುರ್ಘಟನೆ ಏನು ನಡೆದಿತ್ತು, ಆ ರೀತಿಯ ಘಟನೆಗಳು ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ರೆ, ಮತ್ತೊಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳು ಸೆಲೆಬ್ರೇಷನ್ಗೆ ಬಾಕಿ ಇರುವಂತದ್ದು. ಹಾಗಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಬರುವಂತಹ ಯುವ ಸಮೂಹಕ್ಕೆ ಕಂಪ್ಲೀಟ್ ಆದ ಒಂದು ಭದ್ರತೆಯನ್ನು ಕೊಡೋದಕ್ಕೆ ಸಿಲಿಕಾನ್ ಸಿಟಿ ಪೊಲೀಸರು ಕೂಡ ಸಜ್ಜರಾಗಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಸಂದೇಶ್ ನ್ಯೂಸ್ ಫಾಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.